ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ರಾಗಿ ರೊಟ್ಟಿ ಅಂದರೆ ಕ್ರಿಸ್ಪಿಯಾಗಿ ತೆಳುವಾಗಿ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಬಳಿತಿದ್ರು ಗೊತ್ತಾ ರೊಟ್ಟಿ ಕಲ್ಲಲ್ಲಿ, ಅದೇ ರೀತಿ ಬಳ್ದಾಗ ಎಷ್ಟು ತಿನ್ನಾಗಿ ಬರುತ್ತೆ ಆ ರೀತಿಯೇ ಎಲ್ಲ ಮಿಕ್ಸಾಗಿ ರಾಗಿ ಹಸಿಟ್ಟು ಜೊತೆಗೆ ಕೆಲವು ಪೌಡ್ರ್, ರವೆ, ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು ಎಲ್ಲನೂ ಮಿಕ್ಸ್ ಮಾಡಿ ಮಸಾಲ ರೊಟ್ಟಿ ಥರ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ನಾನಿಲ್ಲಿ 1 ಕಪ್ ರಾಗಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ 2 ಸ್ಪೂನು ಗೋಧಿ ಹಿಟ್ಟು, 2 ಸ್ಪೂನು ಅಕ್ಕಿ ಹಿಟ್ಟು, ಮೀಡಿಯಮ್ ರವೆ 3 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 1 ಈರುಳ್ಳಿ, 1 ಸಣ್ಣ ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ತಪ್ಸಿಗೆ ಸೊಪ್ಪು, ಹಸಿಮೆಣ್ಸಿಕಾಯಿ ಎಷ್ಟು ಸಾಧ್ಯ ಅಷ್ಟು ಸಣ್ಣಕ್ಕೆ ಹಚ್ಕೊಂಡಿದ್ದೀನಿ. ಬೇಕು ಅಂದರೆ ಹ್ಯಾಂಡ್ ಬ್ಲೆಂಡರಲ್ಲಿ ಯೂಸ್ ಮಾಡಿದ್ರೆ ಇನ್ನೂ ಈಸಿ ಆಗುತ್ತೆ. ಇದಿಷ್ಟನ್ನು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಹಾಗೆಯೇ ನಿಮ್ಮ ಕ್ವಾಂಟಿಟಿ, ನಿಮ್ಮ ಖಾರ ಎಷ್ಟು ಬೇಕು ನೋಡಿಕೊಂಡು ಹಾಕೋಬೋದು. ನಾನು ಖಾರ ಸ್ವಲ್ಪ ಕಮ್ಮಿ ಯೂಸ್ ಮಾಡ್ತೀನಿ. ಇದನ್ನು ಏನು ಮಾಡಬೇಕಪ್ಪ ಅಂದರೆ ಚಪಾತಿ ಹಿಟ್ಟಿನ ಅದಕ್ಕೆ ಫಸ್ಟು ಕಲಿಸ್ಕೋಬೇಕು. ಅದೇ ಇದ್ರದ್ದು ಟಿಪ್ಸು ನಾನು ಫಾಲೋ ಮಾಡೋದು. ಇದೇ ಅಂತಲ್ಲ, ನಾನು ಸಪ್ರೇಟಾಗಿ ರವೆ ರೊಟ್ಟಿ ಬೇಕು ಅಂತಂದರೆ ಅಥವಾ ಖಾಲಿ ರಾಗಿ ಹಿಟ್ಟಿಂದೇ ರೊಟ್ಟಿ ಮಾಡಬೇಕು ಅಂದ್ರೂ ನಾನು ಚಪಾತಿ ಹಿಟ್ಟಿನ ಅದಕ್ಕೆ ಫಸ್ಟು ಕಲಿಸ್ಕೊಂಡು ಆಮೇಲೆ ನನ್ನ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಹಾಗೆ ಮಾಡೋದ್ರಿಂದ ತುಂಬ ತೆಳುವಾಗಿ ದೋಸೆ ಥರನೇ ಕ್ರಿಸ್ಪಿಯಾಗಿ ಬಿಡ್ಬೋದು. ಎಷ್ಟು ಸಾಧ್ಯ ಅಷ್ಟು ನಾದ್ಕೋಬೇಕು. ಸೇಮ್ ಚಪಾತಿ ಹಿಟ್ಟನ್ನ ಹೇಗೆ ಮಾಡ್ತೀವಿ ಅದೇ ರೀತಿ. ಈಗ ಈ ಹದದಲ್ಲಿ ಮಾಡಿಕೊಂಡು ಬೇಕು ಅಂದರೂ ಬಟರ್ ಪೇಪರ್ ಅಥವಾ ಬಾಳೆ ಎಲೆ ಮೇಲೆ ಹಾಕ್ಕೊಂಡು ತಟ್ಕೋಬೋದು. ಬಟ್ ತಟ್ಟೋದಕ್ಕಿಂತ ಸೌಟಲ್ಲಿ ದೋಸೆ ಥರನೇ ಕ್ರಿಸ್ಪಿಯಾಗಿ ಬಿಟ್ಕೊಳ್ಳೋಕ್ಕೋಸ್ಕರ ಈ ರೀತಿ ಮಾಡ್ಕೊಳ್ತೀನಿ ನಾನು. ನೋಡಿ, ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡಿದ್ದೀನಿ. ಈಗ ಇದನ್ನು ನೀಟಾಗಿ ನೀರನ್ನ ಹಾಕಿ ನಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ತೆಳುವಕ್ಕೆ ಬಿಟ್ಕೊಳ್ಳೋಕ್ಕೆ ಹೇಗೆ ಸರಿ ಅನಿಸುತ್ತೆ ಅದನ್ನ ನೋಡಿಕೊಂಡು ಗಂಟಿಲ್ಲದೆ ಇರೋ ಹಾಗೆ ನಿಧಾನಕ್ಕೆ ಕಲಿಸ್ಕೋಬೇಕು. ಸ್ವಲ್ಪ ಸ್ವಲ್ಪ ನೀರನ್ನೇ ಹಾಕಿ ಕಲಿಸ್ಕೋಬೇಕು. ಸಾಧ್ಯವಾದಷ್ಟು ಗಂಟು ಒಂಚೂರು ಇರಬಾರ್ದು. ನನಗೆ ಈ ಕನ್ಸಿಸ್ಟೆನ್ಸಿ ಸಾಕು. ಈಗ ಇದನ್ನು ಒಂದು 10 ನಿಮಿಷ ಎತ್ತಿಡ್ತೀನಿ. ಕಲ್ಲು ಸೀಸನಿಂಗ್ ಮಾಡ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಬೇಯಿಸ್ಕೋಬೇಕು. ಎರಡೂ ಸೈಡು ಹಿಂಗೆ ಪ್ರೆಸ್ ಮಾಡಿ. ಟೇಸ್ಟು ತುಂಬ ಚೆನ್ನಾಗಿತ್ತು. ನಾನು ಮೊದಲೇ ಹೇಳ್ದಾಗೆ ಕ್ರಿಸ್ಪಿಯಾಗಿ ಬೇಕು ಅನ್ನೋದಾದರೆ ಮಾತ್ರ ಈ ಮೆಥಡ್ನ ಯೂಸ್ ಮಾಡಬೇಕು. ಇಲ್ಲ ಸಾಫ್ಟಾಗಿ ದೋಸೆ ಥರ ಸೆಟ್ ದೋಸೆ ಥರನೇ ಬೇಕು ಅಂದರೆ ನಾರ್ಮಲಾಗಿ ಕಲಿಸ್ಕೋಬೋದು. ಇದು ತುಂಬ ಚೆನ್ನಾಗಿ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.